ಹುಕ್ಕೇರಿ ಹತ್ತರಗಿ ಟೋಲ್ ಬಳಿ ಕಿಡಿಗೇಡಿಗಳ ಅಟ್ಟಹಾಸ. ಪ್ರತಿಭಟನಾಕಾರರ ಹೆಸರಲ್ಲಿ ಕಲ್ಲು ತೂರಾಟ. ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಲಾರಿ ಗ್ಲಾಸ್ ಪುಡಿ ಪುಡಿಯಾಗಿದೆ. ಹಾನಿಗೊಳಗಾದ ಲಾರಿ ಹೆದ್ದಾರಿಯಿಂದ ಶಿಫ್ಟ್ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಪ್ಲಾಜಾ ಬಳಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಕಲ್ಲು ತೂರಾಟದಿಂದ ಲಾರಿಯ ಮುಂಭಾಗದ ಗ್ಲಾಸ್ ಜಖಂ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ರಾಷ್ಟ್ರೀಯ ಹೆದ್ದಾರಿಯಿಂದ ಅದನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಕಲ್ಲು ತೂರಾಟದ ಸಂದರ್ಭದ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತು, ಹಿಂಸಾತ್ಮಕ ರೂಪ ಪಡೆದುಕೊಳ್ತು. ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸೋದಕ್ಕೆ ಶುರು ಮಾಡಿತು. ಆ ಮಾರ್ಗದಲ್ಲಿ ಹೊರಟಿದ್ದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರಟಿದ್ದ ಲಾರಿ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ. ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಲಾರಿಯ ಗ್ಲಾಸ್ ನುಚ್ಚಾಗಿರೋದನ್ನ ನೀವು ನೋಡ್ತಾ ಇದ್ದೀರಾ, ಚೂರಾಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ಅದನ್ನ ರಾಷ್ಟ್ರೀಯ ಹೆದ್ದಾರಿಯಿಂದ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಪ್ರತಿಭಟನಾ ನಿರತರ ಕಲ್ಲು ತೂರಾಟ ಒಂದು ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ವಾಹನಗಳು ಜಖಂ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ನಂತರ ರೈತರ ಜೊತೆ ಸಿಎಂ ಸಭೆಗೆ ಬೆಳಗಾವಿ ಮತ್ತು ಬಾಗಲಕೋಟೆ ರೈತರು ಬಂದಿಲ್ಲ. ಕೆಲವು ರೈತ ನಾಯಕರು ಮತ್ತು ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಮತ್ತು ಬಾಗಲಕೋಟೆ ರೈತ ನಾಯಕರೇನಿದ್ದಾರೆ ಅವರು ಬಂದಿಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಸುತ್ತಿನ ಸಭೆ ಆಯಿತು. ಆ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ. ಅದಾದ ಮೇಲೆ ರೈತರ ಜೊತೆ ಸಿಎಂ ಸಭೆ ನಡೆಸಿದ್ರು. ಆದ್ರೆ ಆ ಸಭೆಗೆ ಬೆಳಗಾವಿ ಮತ್ತೆ ಬಾಗಲಕೋಟೆ ರೈತರು ಬಂದಿಲ್ಲ. ಕೆಲವು ರೈತ ನಾಯಕರು ಬಂದ್ರು. ಡಿಸಿಗಳು ಮತ್ತು ರೈತ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಹಾವೇರಿ, ವಿಜಯಪುರ ಮತ್ತು ಇತರ ಜಿಲ್ಲೆಗಳ ರೈತರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಡಿಸಿಗಳು ಭಾಗಿಯಾಗಿದ್ದಾರೆ. ರೈತರ ಜೊತೆಗೆ ಸಭೆ ನಡೆಸಿದ ನಂತರ ಮತ್ತೊಂದು ಸಲ ಮಾಲೀಕರ ಜೊತೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯೂ ಸಭೆ ಇರುತ್ತೆ. ರೈತ ನಾಯಕರ ಜೊತೆ ಸಭೆ ನಡೆಸ್ತಾ ಇರೋ ಫೋಟೋ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಉದ್ವಿಗ್ನ ಸ್ವರೂಪ ಪಡ್ಕೊಂಡ ಹೋರಾಟದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ರು. ಅದನ್ನು ತೆರವು ಮಾಡೋದಕ್ಕೆ ಬಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಯಿತು. ಒಂದು ದೊಡ್ಡ ಹೈಡ್ರಾಮಾ ನಡೆದಿದ್ದನ್ನ ಹತ್ತರಗಿ ಟೋಲ್ ಬಳಿಯ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರಾದಿಯಾಗಿ ರೈತ ನಾಯಕರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಡಿಸಿಗಳು ಇದ್ದಾರೆ. ಆಯಾ ಜಿಲ್ಲೆಗಳ ಡಿಸಿಗಳು ಕೂಡ ಭಾಗಿಯಾಗಿದ್ದಾರೆ. ಆದರೆ ಬೆಳಗಾವಿ, ಬಾಗಲಕೋಟೆಯ ರೈತ ನಾಯಕರು ಅದರಲ್ಲಿ ಭಾಗಿಯಾಗಿಲ್ಲ. ಉಳಿದ ಕೆಲವು ರೈತರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವು ರೈತ ನಾಯಕರು ಮತ್ತು ಡಿಸಿಗಳ ಜೊತೆಗೆ ಸಿಎಂ ಸಭೆ ನಡೆಸಿದ್ದಾರೆ. ರೈತರು ಕೇಳುತ್ತಿರೋ ಬೆಲೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಕ್ಕರೆ ಮಾಲೀಕರಂತಿದ್ದಾರೆ. ಸಿದ್ದರಾಮಯ್ಯನವರ 3,300 ರೂಪಾಯಿ ಪ್ರಸ್ತಾಪಕ್ಕೂ ಕೂಡ ಕಾರ್ಖಾನೆ ಮಾಲೀಕರು ವಿರೋಧ. ಎರಡಕ್ಕೂ ಒಪ್ಪಿಗೆ ಇಲ್ಲ. ರೈತರು ಕೇಳ್ತಾ ಇರೋ 3,500 ರೂಪಾಯಿ ಸಾಧ್ಯನೇ ಇಲ್ಲ. ಸಿಎಂ ಹೇಳ್ತಾ ಇರೋ 3,300 ರೂಪಾಯಿ ಕೂಡ ಸಾಧ್ಯ ಇಲ್ಲ. ರೈತರ ಸಮಸ್ಯೆ ಬದಲು ತಮ್ಮದೇ ಸಮಸ್ಯೆಗಳನ್ನ ಕಾರ್ಖಾನೆ ಮಾಲೀಕರು ಹೇಳ್ಕೊಳ್ತಾ ಇದ್ದಾರೆ. ಕಬ್ಬು ಖರೀದಿಗೆ ಉತ್ತಮ ಬೆಲೆ ನೀಡಬೇಕಾಗಿರೋದ್ರಿಂದಲೇ ಹಲವು ಬೇಡಿಕೆ. ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಕಾರ ನೀಡಬೇಕು, ವಿದ್ಯುತ್ ಖರೀದಿ ಬೆಲೆ ಹೆಚ್ಚು ಮಾಡಬೇಕು, ಸಕ್ಕರೆ ದರ ಏರಿಕೆ ಮಾಡಬೇಕು, ಎಥನಾಲ್ ಹಂಚಿಕೆ ಹೆಚ್ಚಿಸಿ, ಹೀಗೆ ತಮ್ಮದೇ ಬೇಡಿಕೆಗಳನ್ನ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಡ್ತಾ ಇದ್ದಾರೆ. ಯಾವಾಗ ರೈತರ ಬೇಡಿಕೆಗಳನ್ನ ಪರಿಗಣಿಸಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಒಂದು ಸಭೆ ಆಯಿತು. ಸಭೆಯಾದ ಮೇಲೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ 3,500 ರೂಪಾಯಿ ಇರಲಿ, 3,300 ರೂಪಾಯಿ ಕೂಡ ಸಾಧ್ಯ ಇಲ್ಲ. ಸಿಎಂ ಏನ್ ಹೇಳ್ತಿದಾರಲ್ಲ 3,300, ಅದು ಕೂಡ ಸಾಧ್ಯ ಇಲ್ಲ. ಅದರ ಬದಲಿಗೆ ಸಕ್ಕರೆ ಕಾರ್ಖಾನೆಗಳ ನಷ್ಟದಲ್ಲಿವೆ, ನಮ್ಮ ಕಥೆ ಕೇಳಿ ನೀವು, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಏನಾ ಬೇಡಿಕೆಗಳು?
ಕಬ್ಬು ಖರೀದಿಗೆ ಉತ್ತಮ ಬೆಲೆ ನೀಡಬೇಕಾಗಿರೋದ್ರಿಂದಲೇ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಕಾರ ನೀಡಬೇಕು, ವಿದ್ಯುತ್ ಖರೀದಿ ಬೆಲೆ ಹೆಚ್ಚಿಸಬೇಕು, ಸಕ್ಕರೆ ದರ ಏರಿಕೆ ಮಾಡಬೇಕು, ಎಥನಾಲ್ ಹಂಚಿಕೆ ಹೆಚ್ಚಿಸಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಸಕ್ಕರೆ ಮಾಲೀಕರ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ, ಈಗ ರೈತರ ಜೊತೆ ಸಭೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಇನ್ನು ಏನು ಆಗಿಲ್ಲ, ಸಭೆ ನಡೀತಾ ಇದೆ. ಬೆಳಗಾವಿ ಬಾಗಲಕೋಟೆ ರೈತರು ಬಂದಿಲ್ಲ, ಹಾವೇರಿ ಭಾಗದ ಕೆಲ ರೈತರು ಬಂದಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನ ಏನು ಆಗಿಲ್ಲ, ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ ಇದ್ದಾರೆ. ಇನ್ನ ಏನು ಆಗಿಲ್ಲ, ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ ಇದ್ದಾರೆ. ಇನ್ನ ಏನು ಆಗಿಲ್ಲ, ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ ಇದ್ದಾರೆ. ಇನ್ನ ಏನು ಆಗಿಲ್ಲ, ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ ಇದ್ದಾರೆ. ಇನ್ನ ಏನು ಆಗಿಲ್ಲ, ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.